ಟೀಕೆ ಮಾಡೋರು ಯಾವಾಗಾದ್ರು ಕೊಟ್ಟಿದ್ರೆ ಅಧಿಕಾರದಲ್ಲಿದ್ದಾಗ? ಇಲ್ಲ, ಕೊಡೋದೂ ಇಲ್ಲ. ಯಾಕಂತಂದ್ರೆ ಟೀಕೆ ಮಾಡದೆ ಅವರ ಉದ್ಯೋಗ. ಟೀಕೆ ಬಿಟ್ಟು ಏನು ಮಾಡಲ್ಲ. ಅಧಿಕಾರ ಕೊಟ್ಟಾಗ, ಜನ ಆಶೀರ್ವಾದ ಮಾಡಿದಾಗ ಅವ್ರಿಗೆ ಬಿಡಿ. ಬಿಜೆಪಿಗೆ ಅವತ್ತು ಆಶೀರ್ವಾದ ಮಾಡೇ ಇಲ್ಲ. ಜೆಡಿಎಸ್ಗಂತೂ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಬಿಜೆಪಿಗೆ ಮಾಡಿಲ್ಲ. ಮಾಡಿಲ್ಲ ಕಡೆಯ. 2008ರಲ್ಲಿ 110 ಸೀಟ್ ಗೆದ್ರು, 113 ಅಲ್ಲ. 2018ರಲ್ಲಿ 104 ಸೀಟ್ ಗೆದ್ರು, 13 ಅಲ್ಲ. ಆದ್ರೆ ಹಿಂಭಾಗಲಿಂದ ಬಂದ್ಬಿಟ್ರು. ಹಿಂಭಾಗಲಿನಿಂದ ಬಂದ್ಬಿಟ್ರು. ಆಪರೇಷನ್ ಕಮಲ ಹಾಕಿದ್ರು. ಇತ್ತ ಮೊದಲು ಆಪರೇಷನ್ ಕಮಲ ಯಾವಲಾರು ಇತ್ತ? ಮಿಸ್ಟರ್ ಯಡಿಯೂರಪ್ಪ ಹುಟ್ಟಾಕಿದ್ದು ಇದು ಆಪರೇಷನ್ ಕಮಲ. ಯಾವಲಾರು ಇತ್ತ ಆಪರೇಷನ್ ಕಮಲ? ಒಂದ್ ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ನೆಗೆದಿತ್ತು ಯಾವಾಗಲೂ. ಆದ್ರೆ ಆಪರೇಷನ್ ಕಮಲ ಇರಲಿಲ್ಲ. ಅದಕ್ಕೆ ಆಂಟಿ ಡಿಫೆಕ್ಷನ್ ಲಾ ತಗೊಬಂದ್ರು. ಸರ್ಕಾರ ಚಾಪೆ ಕೆಳಗಡೆ ನುಗ್ಗಿದ್ರೆ ಇವರು ರಂಗೋಲೆ ಕೆಳಗಡೆ ನುಗ್ಗಕ್ಕೆ ಶುರು ಮಾಡ್ಬಿಟ್ರು. ರಂಗೋಲೆ ಕೆಳಗಡೆ ನುಗ್ಗಕ್ಕೆ ಶುರು ಮಾಡ್ಬಿಟ್ರು. ಈ ಆಪರೇಷನ್ ಕಮಲ ಮಾಡಿ ಗುಳಿಗೌಡ 2 ಸಾರಿ ಅಧಿಕಾರಕ್ಕೆ ಬಂದಿರೋದು. ಕರೆಕ್ಟಾಗಿ ಹೇಳ್ಬೇಕು, ಮಾಹಿತಿ ಇಟ್ಕೊಂಡಿರ್ತೀಯ ನೀನು. ಇವರು ಯಾವತ್ತೂ ಕೂಡ ಜನರ ಆಶೀರ್ವಾದ ಪೂರ್ಣ ಪಡೆದು ಅಧಿಕಾರಕ್ಕೆ ಬಂದಿಲ್ಲ. 113 ಸ್ಥಾನ ಬಂದೇ ಇಲ್ಲ. ಯಾವಾಗಲೂ ಬಂದಿಲ್ಲ. ಜೆಡಿಎಸ್ ಅಂತೂ ಬರಕ್ ಸಾಧ್ಯನೇ ಇಲ್ಲ. ಅವ್ರು ಇನ್ನೊಬ್ರು ಹೆಗಲ ಮೇಲೆ ಕೈ ಹಾಕಂದೇ ಬರಬೇಕು. ಇದು ಪರಿಸ್ಥಿತಿ ಇರ್ತಕ್ಕಂಥದ್ದು. ಇದು ಕರ್ನಾಟಕದ ಪರಿಸ್ಥಿತಿ. ಆದರೂ ಟೀಕೆ ಮಾಡೋದು ಮಾತ್ರ ಬಿಡಲ್ಲ. ಈಗ ಇಬ್ರು ಜೊತೆ ಆಗ್ಬಿಟ್ಟರು. ಇಬ್ರು ಸೇರ್ಕೊಂಡವ್ರೆ. ಈಗ ಚಲುವರಾಯಸ್ವಾಮಿ ಹೇಳಿದ್ರು, ಅವರು ಏನಪ್ಪ ಜೊತೆಯಾಗಿ ಮಾಡಿದ್ದು ಏನಪ್ಪಾ ಅಂತಂದ್ರೆ, ನಾವು 2018ರಲ್ಲಿ 1 ಸ್ಥಾನ ಗೆದ್ದಿದ್ದು, ಆಮೇಲೆ 9 ಸ್ಥಾನ ಗೆದ್ದು, ಅವರು 22ರಿಂದ 19ಕ್ಕೆ ಬಂದ್ರು. ಇಬ್ರು ಸೇರ್ಕೊಂಡ್ಮೇಲೆ, ಇಬ್ರು ಸೇರ್ಕೊಂಡಾಗ ನಮ್ಮ ಮೇಲೆ ಕುಸ್ತಿ ಮಾಡಕ್ ಶುರು ಮಾಡಿದ್ದಾರೆ. ಮಾಡ್ಕೊಳ್ಳಿ. ವಿರೋಧ ಪಕ್ಷ ಯಾವಾಗಲೂ ಕೂಡ ಕನ್ಸ್ಟ್ರಕ್ಟಿವ್ ಆಗಿ ಕೆಲಸ ಮಾಡಬೇಕು. ಕನ್ಸ್ಟ್ರಕ್ಟಿವ್ ಆಗಿ ಕೆಲಸ ಮಾಡಬೇಕು. ವಿರೋಧ ಪಕ್ಷ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷ ಇರಬಾರ್ದು ಅಂತ ನಾನು ಹೇಳಲ್ಲ. ಇರಲೇಬೇಕು. ಟೀಕೆ ಮಾಡಲೇಬೇಕು. ತಪ್ಪು ಮಾಡಿದಾಗ ಟೀಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲೇಬೇಕು. ತಪ್ಪುಗಳನ್ನು ಎತ್ತಿ ತೋರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಆದರೆ ಸುಳ್ಳು ಹೇಳಬಾರ್ದು. ಸುಳ್ಳು ಅಪವಾದಗಳನ್ನು ಮಾಡಬಾರ್ದು. ಜನರಿಗೆ ಗೊತ್ತಾಗಲ್ವಾ? ನಾ ಸುಳ್ಳು ಹೇಳ್ಬಿಟ್ಟು ಹೋದ್ರೆ ಗೊತ್ತಾಗಲ್ವಾ? ಸಿದ್ದರಾಮಯ್ಯ ಬರೀ ಸುಳ್ಳೆ ಭಾಷಣ ಮಾಡೋಗ್ಬಿಟ್ಟು ಹೋದ ಅಂತ ಹೇಳಲ್ವಾ? ಅದಕ್ಕೆ ಸಾಧ್ಯವಾದ ಮಟ್ಟಿಗೆ 100ಕ್ಕೆ 99% ಸತ್ಯ ಹೇಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಜನ ತೀರ್ಮಾನ ಮಾಡಲಿ, ಯಾವ ಸರಿ ಯಾವ ತಪ್ಪು ಅಂತ ತೀರ್ಮಾನ ಮಾಡಲಿ. ಆದರೆ ಜನಗಳ ಮುಂದೆ ಇಡುವಾಗ ಸತ್ಯ ಹೇಳ್ತಕ್ಕಂಥ, ಸತ್ಯವನ್ನ ಇಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇಸ್ ಇಟ್ ನಾಟ್ ಎ ಫ್ಯಾಕ್ಟ್? ಜೂನ್ ತಿಂಗಳಲ್ಲಿ KRS ತುಂಬಿರೋದು 93 ವರ್ಷಗಳ ನಂತರ, 93 ವರ್ಷಗಳ ನಂತರ ಇದೇ ಮೊದಲನೇ ಬಾರಿ. $3,000 ಕೊಟ್ಟಿರೋದು ಇದೇ ಮೊದಲನೇ ಬಾರಿ. ಕೊಡ್ಲಿ, ಹೇಳಲಿ ನೋಡೋಣ.
2018ರಲ್ಲಿ ಸಮ್ಮಿಶ್ರ ಸರ್ಕಾರ ಇತ್ತು, 2008ರಲ್ಲಿ ಬಿಜೆಪಿ ಸರ್ಕಾರ ಇತ್ತು, 2018ರಲ್ಲಿ ಬಿಜೆಪಿ ಸರ್ಕಾರ ಇತ್ತು, 19ರಲ್ಲಿ ಬಿಜೆಪಿ ಸರ್ಕಾರ ಇತ್ತು. ಹೇಳಿ ನೋಡೋಣ 3,000 ಕೊಟ್ಟಿದ್ದು ನಾವು ಅಂತ. ಸುಮ್ಮನೆ ಹೊಡಿತಾ ಇರೋದು ಬುರುಡೆ ಹೊಡೆಯೋದು. ನಾವು ಈ ಸಾರಿ ಹೇಳಿದೆ ನಾನು ಡಿ ಕೆ ಶಿವಕುಮಾರ್ಗೆ, ನಮ್ಮ ಎಲ್ಲೆಲ್ಲಿ ನೀರಾವರಿ ಪ್ರದೇಶಗಳಲ್ಲಿ ಬರ್ತಾರೆ, ಜಲಾಯನ ಪ್ರದೇಶಗಳಲ್ಲಿ ಬರ್ತಾರೆ, ಆ ಎಲ್ಲ MLAಗಳಿಗೆ 50ರಿಂದ 100 ಕೋಟಿ ರೂಪಾಯಿನಷ್ಟು ಹಣ ಕೊಡಪ್ಪ ಅಂತ ಹೇಳಿದೆ. ಅವರೆಲ್ಲ MLAಗಳನ್ನ ಕರೆದು ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ. ಬಿಕಾಸ್ ಜಲಸಂಪನ್ಮೂಲ ಸಚಿವರು ಅವರು, ನಾನು ಹಣಕಾಸಿನ ಸಚಿವ. ಬರೀ ನೀರಾವರಿ ಒಂದಕ್ಕೇನೆ ನಿಮ್ಮ ಮೈನರ್ ಇರಿಗೇಷನ್ ಮತ್ತು ಮೇಜರ್ ಇರಿಗೇಷನ್ 25,000 ಕೋಟಿ ರೂಪಾಯಿಗಳನ್ನ ಕೊಟ್ಟಿದ್ದೀವಿ. ಆದರೂ ದುಡ್ಡಿಲ್ಲ ಅಂತ. 25,000 ಕೋಟಿ ಯಾವಲಾರು ಕೊಟ್ಟಿದಾರ ಹೇಳಿ ನೋಡೋಣ. ಆದರೂ ಸರ್ಕಾರದಲ್ಲಿ ದುಡ್ಡಿಲ್ಲ, ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ. ಯಾವ ಅಭಿವೃದ್ಧಿ ಕೆಲಸ ನಿಂತಿದೆ? PWDಗೆ, ನೀರಾವರಿಗೆ, ಎಜುಕೇಶನ್ಗೆ, ಹೆಲ್ತ್ಗೆ, ಗ್ರಾಮೀಣ ಅಭಿವೃದ್ಧಿಗೆ ಯಾವೆಲ್ಲ ನಿಲ್ಸಿದೀವ? ದುಡ್ಡು ಕೊಟ್ಟು ಕಡಿಮೆ ಮಾಡಿದೀವ? ಗ್ಯಾರಂಟಿ ಯೋಜನೆಗಳಿಗೆ 54,000 ಕೋಟಿ ಕೊಟ್ಟಿದ್ದೀವಿ. ಇದೇ ನರೇಂದ್ರ ಮೋದಿಯವರು ರಾಜಸ್ಥಾನದಲ್ಲಿ ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಕ್ ಸಾಧ್ಯ ಇಲ್ಲ. ಒಂದು ವೇಳೆ ಮಾಡಿದ್ರೆ ಯಾವುದೇ ಸರ್ಕಾರ ಆರ್ಥಿಕವಾಗಿ ದಿವಾಳಿ ಆಗ್ಬಿಡುತ್ತದೆ. ದಿವಾಳಿ ಆಗಿದೆಯಾ? ಇವತ್ತು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಪ್ರಕಾರ, ಮಾನದಂಡಗಳ ಪ್ರಕಾರ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಆ ಮಾನದಂಡಗಳ ಪ್ರಕಾರ ಕೆಲಸ ಮಾಡಿರ್ತಕ್ಕಂಥ ಸರ್ಕಾರ ಯಾವುದಾದ್ರು ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ, ಕರ್ನಾಟಕದ ಸರ್ಕಾರ ಅಂತಕ್ಕಂಥದನ್ನ ತಿಳ್ಕೋಬೇಕಾಗ್ತದೆ. ಇದು ನಾನು ಹೇಳೋದಲ್ಲ, ವೆರಿಫೈ ಮಾಡಿ. ಬೇಕಾದ್ರೆ ವೆರಿಫೈ ಮಾಡಿ. ಇಡೀ ದೇಶದಲ್ಲಿ GST, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರಿತೀವಿ. ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಆ ಕಲೆಕ್ಷನ್ ನಲ್ಲಿ ಮತ್ತೆ ದಿವಾಳಿ ಆಗ್ಬಿಡ್ತದೆ. Karnataka stands number 2 in the entire country so far as the GST collection is concerned. ಮಾಡಕ್ಕಾಗ್ತದ? ದಿವಾಳಿ ಆಗಿದ್ರೆ ಮಾಡಕ್ಕಾಗ್ತದ? ದಿವಾಳಿ ಆಗಿದ್ರೆ 25,000 ಕೋಟಿ ನೀರಾವರಿ ಕೊಡಕ್ಕಾಯ್ತಿತ್ತ? ಏನೋ ಬುರುಡೆ ಹೊಡೆಯೋದು, ಸುಳ್ಳು ಹೇಳೋದು. ಇವತ್ತು ಪ್ರಕೃತಿಯ ಕೃಪೆಯಿಂದ ಜೂನ್ ತಿಂಗಳಲ್ಲೇ ಬಾಗಿನ ಅರ್ಪಿಸ್ತಕ್ಕಂಥ ಅವಕಾಶ ಸಿಕ್ಕಿದೆ. ಇದು ಜನರು ಕೊಟ್ಟಿರ್ತಕ್ಕಂಥ ಅವಕಾಶ, ನನಗೆ ಜನರ ಆಶೀರ್ವಾದದಿಂದ ಕೊಟ್ಟಿರ್ತಕ್ಕಂಥ ಅವಕಾಶ ನನಗೆ ಸಿಗ್ತದೆ. ಅದಕ್ಕೆ ನಾನು ಹೇಳಿದೆ ಬಾಬುಗೆ, ಬಾಬು ಒಂದು ಶಿಲಾನ್ಯಾಸ ಮಾಡಬೇಕು ಇದಕ್ಕೆ. ಇದು ನಿಮ್ ಜವಾಬ್ದಾರಿ, ಗೊತ್ತಾಯ್ತೇನೆಯ? ಮಾಡಬೇಕು, ತಕ್ಷಣ ಮಾಡಬೇಕು. ಯಾಕಂತಂದ್ರೆ ಇದರ ಜ್ಞಾಪಕಾರ್ಥವಾಗಿ ಮಾಡಲೇಬೇಕು.
ಯಾವಾಗಲೂ ಆಗಿತ್ತಾ? ನೀ ಇಂಜಿನಿಯರ್ ಆದ ಯಾವಾಗ? ಇಂಜಿನಿಯರ್ ಆದ ಯಾವಾಗಲೇ? ಹಾ, 92. ಯಾವತ್ತಾರು ಆಗಿತ್ತಾ? ನೀರು ತುಂಬಿತ್ತಾ? ಹಾ, ಹಾಕ್ಬೇಕು. ಒಂದು ಸ್ಮಾರಕ ಮಾಡಬೇಕು. ಅದೆಲ್ರಿಗೂ ಗೊತ್ತಾಗಬೇಕಲ್ಲ ಜನಗಳಿಗೆ. ನಿಮಗೆ ಗೊತ್ತಿತ್ತಾ? ಗೊತ್ತಿರಲಿಲ್ಲ. ನನಗೂ ಗೊತ್ತಿರಲಿಲ್ಲ, ತಿಳ್ಕೊಂಡು ಹೇಳ್ತಾ ಇರೋದು ನಾನು. ನನಗೂ ಗೊತ್ತಿರಲಿಲ್ಲ, ತಿಳ್ಕೊಂಡು ಹೇಳ್ತಾ ಇದ್ದೀನಿ. ಎಲ್ರಿಗೂ ಜನಗಳಿಗೆ ಗೊತ್ತಾಗಬೇಕಲ್ಲ. ಯಾಕಂದ್ರೆ ನಾವು ಈ KRS ನಿಂದ ಕುಡಿಯೋ ನೀರು, ನೀರಾವರಿ, ಅನೇಕ ಪ್ರಾಣಿ ಪಕ್ಷಿಗಳು ಬದುಕ್ತಕ್ಕಂಥ ಕೆಲಸ ಆಗ್ತಾ ಇದೆ ಅಲ್ವಾ? ಕೈಗಾರಿಕೆಗಳು ಇವೆಲ್ಲ ಬೆಳಿಬೇಕಲ್ಲಪ್ಪ. ಬೆಂಗಳೂರಿಗೆ ನೀರು, ಮಂಡ್ಯಕ್ಕೆ ನೀರು, ಮೈಸೂರಿಗೆ ನೀರು, ಉದ್ದಕ್ಕೂ ನೀರು. ಆಮೇಲೆ 1,89,000 ಎಕರೆಗೆ ನೀರಾವರಿ. ಏನಯ್ಯ? ಮೈನರ್ ಇರಿಗೇಷನ್, ಪಂಪ್ಗಳು, ಪಂಪ್ ಸೆಟ್ಗಳು. ಹೇಳಿದ್ರು ನಮ್ಮ DK ಶಿವಕುಮಾರ್ ಹೇಳಿದ್ರು, ಪಂಪ್ ಸೆಟ್ಗಳಿಗೆ ಎಷ್ಟು ದುಡ್ಡು ಕೊಡ್ತೀವಿ ಗೊತ್ತಾ ನಿಮ್ಗೆ? ಸಬ್ಸಿಡಿ ಕೊಡೋದು 19,000 ಕೋಟಿ ಒಂದು ವರ್ಷಕ್ಕೆ. 19,000 ಕೋಟಿ ಯಾತಕ್ಕೆ ಕೊಡ್ತಾ ಇದ್ದೀವಿ? ಕೃಷಿ, ರೈತರು ಕೃಷಿ ಬೆಳವಣಿಗೆ ಆಗಬೇಕು, ಹಳ್ಳಿಗಾಡಿನ ಅಭಿವೃದ್ಧಿ ಆಗಬೇಕು. ಅದಕ್ಕೋಸ್ಕರ 19,000 ಕೋಟಿ ರೂಪಾಯಿನ 2025-26ರಲ್ಲಿ ಕೊಡ್ತಾ ಇದ್ದೀವಿ. ಸಬ್ಸಿಡಿ ರೂಪದಲ್ಲಿ ಕೊಡ್ತಾ ಇದ್ದೀವಿ. ಎಲ್ಲ ಸೇರಿ ನರಸೀಪುರ, ಮೈಸೂರು ತಾಲೂಕು ಎಲ್ಲ ಸೇರಿ 1,95,000 ಎಕರೆ ಇಲ್ಲಿ ನೀರಾವರಿ ಆಯ್ತಾ ಇರೋದು. ಇದಕ್ಕೆ ಅಚ್ಚುಕಟ್ಟು. ಈ ಅಚ್ಚುಕಟ್ಟಲ್ಲ, ಕಾವೇರಿ ಜಲಾಯನ ಪ್ರದೇಶ ಅಲ್ಲ, ಇಲ್ಲಿ KRS ಇಂದಲೇನೆ. ಹೇಳ ಕರೆಕ್ಟಾಗಿ. 18,500,000 ಲಕ್ಷ ಕಾವೇರಿ ಜಲಾಯನ ಪ್ರದೇಶದಲ್ಲಿ ಹೇಮಾವತಿ, ಕಬಿನಿ, ಹಾರಂಗಿ, ಇದು KRS ಇವೆಲ್ಲ ಸೇರಿ 18,500,000 ಲಕ್ಷ ಎಕರೆ. ಬರೀ ಇದೊಂದರಲ್ಲೇ 1,90,000, ಸುಮಾರು 2 ಲಕ್ಷ, ಇನ್ನೂ ಜಾಸ್ತಿನೇ ಇರಬೇಕು. 2 ಲಕ್ಷ ಗೊತ್ತಾಯ್ತೇನೆ. ನಾನು ಕರಾರುವಾಕ್ಕಾಗಿ ಅಂಕಿಅಂಶಗಳನ್ನು ತಿಳ್ಕೊಂಡು ಹೇಳ್ತಾ ಇದ್ದೀನಿ. ಯಾವುದು ಸುಳ್ಳಿಲ್ಲ, ಯಾವುದು ಸುಳ್ಳಿಲ್ಲ. ಅದರಿಂದ ನಾವು ಈಗ ಬಾಬು ನೀನು ಹೇಳಿದೆಯಲ್ಲಪ್ಪ, ಏನೇನು ಬೇಡಿಕೆಗಳು ಇಟ್ಟಿದೆಯಲ್ಲ ಅವೆಲ್ಲ ಮಾಡ್ಕೊಳ್ಳೋಣ. ಡೋಂಟ್ ವರಿ. ಮುಂದಿನ ವರ್ಷ ಇನ್ನೂ ನಾವೇ 3 ವರ್ಷ ಅಧಿಕಾರದಲ್ಲಿ ಇರ್ತೀವಯ್ಯ. ಈಗಲೇ ನಿಗಮದಲ್ಲೇ ಮಾಡಿಸ್ಕೊಡೋದು ಮಾಡ್ಬಿಟ್ಟಿದೀವ. ಬಹಳ ಜನ ಸರ್ಕಾರ ಬಿದ್ದೋಗ್ಬಿಡ್ತದೆ. ಏನಾಗಲ್ಲ, ಕನಸು ಬಿದ್ದೋಗಿದ್ದ ಅವರು. ಬಿದ್ದೋದ್ದ ನಮ್ಮ ಸರ್ಕಾರ? ಬಿದ್ದೋದ್ದೇನ್ರಿ ನಮ್ಮ ಸರ್ಕಾರ? ಬಿಡಲ್ಲ. ಅದು ಏನು 2 ಸಾರಿ ಸೋತಿನ ಗಿರಾಕಿ ಹೇಳೋದು ಬಿದ್ದೋಗ್ಬಿಡ್ತದೆ ಅಂತ. ಒಂದು ಪಾರ್ಲಿಮೆಂಟ್ಗೆ, ಅಸೆಂಬ್ಲಿಗೆ ಸೋತಿನ ಗಿರಾಕಿ ಹೇಳ್ತಾನೆ ಬಿದ್ದೋಗ್ಬಿಡ್ತದೆ ಸರ್ಕಾರ. ನಾವು 5 ವರ್ಷ ಕಲ್ಲು ಬಂಡೆ ತರ ಇರ್ತೇವೆ. ನಮ್ಮ ಸರ್ಕಾರನ ಯಾರು ಕೂಡ ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ಹೇಳೋದು ಸರ್ಕಾರ ಬಿದ್ದೋಗ್ಬಿಡುತ್ತೆ, ಸರ್ಕಾರ ಬಿದ್ದೋಗ್ಬಿಡುತ್ತೆ. ನನಗೂ DK ಶಿವಕುಮಾರ್ಗೂ ವ್ಯತ್ಯಾಸಗಳಿದ್ದಾವೆ, ಡಿಫ್ರೆನ್ಸಸ್ ಇದೆ. ನಾನು ಅವನ ಜೊತೆಲೇ ಕೂತಿದ್ದೀವಿ ಈಗ ಇಲ್ಲಿ.
ಡಿಫ್ರೆನ್ಸ್ ಇದೆ. ಇವನು ಅದಕ್ಕೆ ಫೋಟೋಗೆ ಉದ್ದಕ್ಕೂ ತಪ್ಕೊಂಡಿರೋ ಫೋಟೋ ಹಾಕೊಂಡ್ಬಂದವನೇ. ಸುಮ್ಮನೆ ಹೇಳೋದು. ಅವಕ್ಕೆ ಅಧಿಕಾರ ಕೊಟ್ಟಾಕೆ ಮಾಡಕ್ ಬರಲ್ಲ, ಈ ರಾಜ್ಯನ ಅಭಿವೃದ್ಧಿ ಪಡಿಸಕ್ ಆಗಲ್ಲ, ಅಧಿಕಾರ ಸಿಕ್ಕಿದಾಗ ಮಾಡಕ್ ಆಗಲ್ಲ. ಅಧಿಕಾರ ಇಲ್ಲಿದಾಗ ಏನ್ ಅಧಿಕಾರಕ್ಕೆ ಬರಬೇಕು ಅಂತ ಸುಳ್ಳು ಹೇಳೋದು, ಅಪವಾದಗಳು ಮಾಡದ್ದೇ ಮಾಡದ್ದು. ನಾನು ಹೇಳ್ತೀನಿ, 2028ರ ವಿಧಾನಸಭೆ ಚುನಾವಣೆ ನಡೀತದೆ, ಮತ್ತೆ ನಾವೇ ಗೆಲ್ತೀವಿ, ನಾವೇ ಅಧಿಕಾರಕ್ಕೆ ಬರ್ತೀವಿ. ಸುಳ್ಳು ಹೇಳ್ತವೆ. ಏನೇ ಉದಯ, ಯಾವ ಕಾರಣಕ್ಕೂ ಕೂಡ ಬಿಜೆಪಿ ಆಗಲಿ ಜೆಡಿಎಸ್ ಆಗಲಿ ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲ. ನಾವೇ ಅಧಿಕಾರಕ್ಕೆ ಬರೋದು. ನಾವು ಒಳ್ಳೆ ಕೆಲಸ ಮಾಡಿಲ್ವಾ? ದುಡದಂತೆ ನಡೆದಿದ್ದೀವಿ. 1,22,00,000 ಮಹಿಳೆಯರಿಗೆ, ಕುಟುಂಬಗಳಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇದ್ದೀವಿ. ಯಾವ ಸರ್ಕಾರ ಕೊಟ್ಟಿತ್ತು? 1,22,00,000 ಕುಟುಂಬಗಳಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇದ್ದೀವಿ. ಕುಟುಂಬಗಳಿಗೆ 1,64,00,000 ಮನೆಗಳಿಗೆ ಫ್ರೀಯಾಗಿ 200 ಯೂನಿಟ್ ವರೆಗೆ ಕರೆಂಟ್ ಕೊಡ್ತಾ ಇದ್ದೀವಿ. ಯಾವ ಸರ್ಕಾರ ಕೊಟ್ಟಿತ್ತು? ಏನೂ ಮಾಡ್ತಾ ಇಲ್ಲ. ಎಲ್ಲ ಹೆಣ್ಮಕ್ಳು, 3.5 ಕೋಟಿ ಹೆಣ್ಮಕ್ಳು ಫ್ರೀಯಾಗಿ ಬಸ್ನಲ್ಲಿ ತಿರುಗಾಡ್ತಾರೆ. ಏನು ಮಾಡಿದ್ದಾರೆ? ಪ್ರತಿ ಕುಟುಂಬಕ್ಕೆ BPL ಕಾರ್ಡ್ಗಳಿಗೆ, ಅಂತ್ಯೋದಯ ಕಾರ್ಡ್ಗಳಿಗೆ 10 kg ಅಕ್ಕಿಯನ್ನು ಉಚಿತವಾಗಿ ಕೊಡ್ತಾ ಇದ್ದೀವಿ. ಆಮೇಲೆ 2 ವರ್ಷದವರೆಗೆ ಪದವೀಧರರಿಗೆ, ನಿರುದ್ಯೋಗಿ ಪದವೀಧರರಿಗೆ, ಡಿಪ್ಲೊಮಾ ಹೋಲ್ಡರ್ಸ್ಗೆ 3,000 ರೂಪಾಯಿ, ಪದವೀಧರಿಗೆ, ನಿರುದ್ಯೋಗಿ ಪದವೀಧರರಿಗೆ ಮತ್ತೆ ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ ಕೊಡ್ತಾ ಇದ್ದೀವಿ. ಇದು ಕೊಡ್ತಾ ಇದೀವೋ ಇಲ್ಲ? ಕೊಡ್ತಾ ಇದ್ದೀವಿ. ಯಾವ್ದಾದ್ರು ಸರ್ಕಾರ ನುಡಿದಂತೆ ನಡೆದಿತ್ತ? ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ರ? ನಮ್ಮ ಸರ್ಕಾರ ನಡ್ಕೊಂಡಿದೆ. ನಮ್ಮ ಸರ್ಕಾರ ಕೊಟ್ಟ ಮಾತಿನಂತೆ ನಡ್ಕೊಂಡಿದೆ. ನಾನು ಹಿಂದೆ ಚೀಫ್ ಮಿನಿಸ್ಟರ್ ಇರುವಾಗ 165 ಭರವಸೆಗಳನ್ನು ಕೊಟ್ಟಿದ್ದ ಜನರಿಗೆ 158 ಭರವಸೆಗಳನ್ನು ಈಡೇರಿ. ಈ ಸಾರಿ 593 ಭರವಸೆಗಳನ್ನು ಕೊಟ್ಟಿದ್ದು, ಗ್ಯಾರಂಟಿ ಯೋಜನೆಗಳನ್ನು ಸೇರಿ ಅದರಲ್ಲೇ 242 ಭರವಸೆಗಳನ್ನು ಈಡೇರಿಸಿದ್ದೀವಿ. ದುಡದಂತೆ ನಡೆದಿಲ್ವಾ? ಹೇಳಿ, ನೀವೇ ಜನಗಳ ಮುಂದೆ ಇಟ್ಟಿದ್ದೀವಿ. ವಿಮರ್ಶೆ ಮಾಡಿ, ಬೇರೆ ನಮ್ಮ ಬಜೆಟ್ ಪುಸ್ತಕ ಓದಿ, ದಯವಿಟ್ಟು ಓದಿ. ಯಾವಾಗ ಮಾಡಿದ್ರು ಇದನ್ನ? ನಮ್ಮ ಸರ್ಕಾರ ಮಾಡಿದೆ. ಇದನ್ನ ನಾವು ಎಲ್ಲಿ ಬೇಕಾದ್ರೂ ಹೇಳ್ತೀವಿ. ನಾನು ಅದಕ್ಕೆ ಬಿಜೆಪಿ ಅವರಿಗೆ, JDS-ನವ್ರಿಗೆ ಕರೆದೆ, ಒಂದೇ ವೇದಿಕೆಗೆ ಬಂದ್ರಪ್ಪ, ಚರ್ಚೆ ಮಾಡೋಣ ಅಂತ. ಒಂದೇ ವೇದಿಕೆ. ಸುಳ್ಳು ಹೇಳ್ಬಿಟ್ಟು ಹೋಗೋದಲ್ಲ. ನಾನು ಸುಳ್ಳು ಹೇಳ್ಬಿಟ್ಟು ಹೋಗ್ಬೋದಲ್ಲ? ಸುಳ್ಳು ಹೇಳಲ್ಲ ನಾನು. ರಾಜಕೀಯವಾಗಿ ಸರ್ಕಾರದ ವತಿಯಿಂದ ಮಾತನಾಡುವಾಗ ಸತ್ಯ ಹೇಳ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಮಾಡ್ತೇವೆ. ಯಾವುದನ್ನು ಮಾಡಕ್ಕಾಗ್ತದೆ ಅದನ್ನು ಮಾಡ್ತೇವೆ ಅಂತ ಹೇಳ್ತೀವಿ. ಯಾವುದನ್ನು ಮಾಡಕ್ಕಾಗಲ್ಲ ಅದನ್ನು ಮಾಡಕ್ಕಾಗಲ್ಲ ಅಂತ ಹೇಳ್ತೀವಿ. ನಾವು ಎಲ್ಲ ಕರ್ನಾಟಕದಲ್ಲಿ ಏನು ಸಮಸ್ಯೆಗಳೇ ಇಲ್ಲ ಅಂತ ಹೇಳಕ್ ಹೋಗಲ್ಲ. ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಬಿಟ್ಟಿದ್ದೀವಿ ಅಂತ ಹೇಳಕ್ ಹೋಗಲ್ಲ. ಆದರೆ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ. ನಿಮ್ಮ ಆಶೀರ್ವಾದ ಬೇಡ್ತೀವಿ ಅಲ್ವಾ? ಕಾವೇರಿ ತಾಯಿ
ನಾವು ನಮಸ್ಕಾರ ಪೂಜೆ ಮಾಡಿದೀವಿ, ಹೇಳಿದೀವಿ, ಪ್ರಾರ್ಥನೆ ಮಾಡಿದೀವಿ. ತಾಯಿ, ಕರ್ನಾಟಕದ 7 ಕೋಟಿ ಜನರನ್ನ ಸುಭಿಕ್ಷವಾಗಿ ಇಡಮ್ಮ ತಾಯಿ. ಮಳೆ ಬೆಳೆ ಚೆನ್ನಾಗಾಗಲಿ. ಪ್ರತಿ ವರ್ಷ ಇದೇ ರೀತಿ ಜೂನ್ ತಿಂಗಳಲ್ಲೇ KRS ಭರ್ತಿಯಾಗಲಿ ಅಂತೇಳಿ ಪ್ರಾರ್ಥನೆಯನ್ನ ಮಾಡಿದ್ದೀವಿ. ಅದನ್ನ ಪ್ರಾರ್ಥನೆ ಮಾಡೋಕ್ಕೋಸ್ಕರ ಇವತ್ತು ಬಂದಿರ್ತಕ್ಕಂಥದ್ದು. ಇವತ್ತು ಬಂದು ಬಾಗಿನ ಅರ್ಪಿಸಿ ಕಾವೇರಿ ಮಾತೆ ಪೂಜೆ ಮಾಡಿ ನಿಮ್ಮನ್ನೆಲ್ಲ ನೋಡ್ತಕ್ಕಂಥ ಅವಕಾಶ ಸಿಕ್ಕಿದೆ. ಆದರೆ ಇಷ್ಟು ಜ್ಞಾಪಕ ಇಟ್ಕೊಳ್ಳಿ, ಕಾವೇರಿ KRS ಡ್ಯಾಮ್ ಕಟ್ಟಿದ ಮೇಲೆ ಇದೇ ಮೊದಲನೇ ಬಾರಿ ಬಾಗಿನ ಅರ್ಪಿಸ್ತಾ ಇರ್ತಕ್ಕಂಥದ್ದು, KRS ತುಂಬಿರ್ತಕ್ಕಂಥದ್ದು. ಜೂನ್ ತಿಂಗಳಲ್ಲಿ ಏನಿದು ಅವೆಲ್ಲ ಈಗ ನೋಡಿ. ಅದಕ್ಕೆ ನಿಮ್ಮ ಜಿಲ್ಲೆಯವ್ರನ್ನೇ ಕೃಷಿ ಮಂತ್ರಿ ಮಾಡಿದ್ದೀನಿ. ಚಲುವರಾಯಸ್ವಾಮಿ ಕೃಷಿ ಮಂತ್ರಿ. ನೋಡಪ್ಪ, ನಾವು ಬಂದ ಮೇಲೆ ನಾನು ಮೊದಲನೇ ಬಾರಿ ಕೇಳೋದೇನು, ಬೀಜ ಸಿಕ್ಕಿದೆಯಾ, ಗೊಬ್ಬರ ಸಿಕ್ಕಿದೆಯಾ ರೈತರಿಗೆ? ಬೀಜ ಸಿಕ್ಕಿದೆಯಾ, ಗೊಬ್ಬರ ಸಿಕ್ಕಿದೆಯಾ, ಔಷಧಿ ಸಿಕ್ಕಿದೆಯಾ? ಯಾವಾಗಾರು ನಾವು ಬಂದ ಮೇಲೆ ಬೀಜ ಇಲ್ಲೇನೆ ಗೋಲಿಬಾರ್ ಮಾಡಿದೀವ? ಯಡಿಯೂರಪ್ಪ ರೈತನ ಮಗ, ಮಣ್ಣನ ಮಗ, ಹಾವೇರಿನಲ್ಲಿ ಬೀಜ ಕೊಡಕ್ಕಾಗದೆ ಗೋಲಿಬಾರ್ ಮಾಡಿಬಿಟ್ರು. ನಾವು ಎಲ್ಲ ಕಾಲದಲ್ಲೂ ಕೂಡ ಯಾವಾಗಲೂ ಕೂಡ ತೊಂದರೆ ಇಲ್ಲೇ ರೀತಿನೇ ಇಲ್ಲಿ ರೋಡ್ ಕಟ್ತಾ ಇದ್ವಿ. ರೈತರು ಅನ್ನದಾತರು, ಅನ್ನ ಕೊಡ್ತಕ್ಕಂಥವ್ರು, ಉತ್ಪಾದನೆ ಮಾಡ್ತಕ್ಕಂಥವ್ರು. ಅವರ ಯೋಗಕ್ಷೇಮವೇ ನಮ್ಮ ಯೋಗಕ್ಷೇಮ.